ಪ್ರಿಯ ವೀಕ್ಷಕರೇ ನಮಸ್ಕಾರ. ಜ್ಯೋತಿಷ್ಯ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ನೋಡೋಣ ಬನ್ನಿ. ಅದರಲ್ಲಿ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಏನೆಲ್ಲ ಶುಭದಾಯಕ, ಲಾಭದಾಯಕ ಮತ್ತು ಅಭಿವೃದ್ಧಿದಾಯಕ ಏಳಿಗೆ ಅಂತಕ್ಕಂಥದ್ದು, ಮತ್ತೆ ಯಾರೆಲ್ಲ ಮನೆ ಕಟ್ಟೋರಿರ್ತೀರಾ, ಯಾರೆಲ್ಲ ಹೊಸ ಜಮೀನು ಖರೀದಿ ಮಾಡೋರಿರ್ತೀರಾ ಅವರಿಗೆ ಹೇಗಿದೆ ನೋಡೋಣ ಬನ್ನಿ. ಮತ್ತು ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಮತ್ತು ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡುವಂತ ವ್ಯಕ್ತಿಗಳಿಗೆ ಯಾವ ರೀತಿ ಲಾಭ ಇದೆ, ಯಾವ ರೀತಿ ರಿಸ್ಕ್ ತಗೊಳ್ಬೇಕು, ಮತ್ತೆ ಯಾವ ರೀತಿಯಿಂದ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡಬೇಕು ಅದನ್ನ ಸಂಪೂರ್ಣವಾಗಿ ತಿಳಿಸ್ತೇನೆ ಬನ್ನಿ. ಮತ್ತೆ ವಿಶೇಷವಾಗಿ ಪ್ರೀತಿ ಪ್ರೇಮದಲ್ಲಿ ಇರ್ತಕ್ಕಂಥವರಿಗೆ ಈ ಮಾಸದಲ್ಲಿ ಎಷ್ಟೊಂದೆಲ್ಲ ಒಳ್ಳೆಯದು ಶುಭದಾಯಕವಾಗಿರೋದನ್ನು ಸಂಪೂರ್ಣವಾಗಿ ತಿಳಿಸ್ತೇನೆ ಬನ್ನಿ. ಅದೇ ರೀತಿ ಈ ರಾಶಿಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ವಿಡಿಯೋ ಕೊನೆಯಲ್ಲಿ ತಿಳಿಸ್ತೇನೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ ಮತ್ತೆ ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮೂಲಕ ತಿಳಿಸಿ. ಮೊದಲಿಗೆ ಉದ್ಯೋಗ ವಿಚಾರಕ ನೋಡೋದಾದ್ರೆ, ಉದ್ಯೋಗದಲ್ಲಿ ಈ ಮಾಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮತ್ತು ನೀವು ಕಠಿಣ ಪರಿಶ್ರಮ ಪಡಬೇಕಾಗಿರ್ತಕ್ಕಂಥ ಒಂದು ವಿಚಾರಗಳಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಹಾಗೂ ಗುರುವಿನ ಪ್ರಭಾವದಿಂದ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ಹಾಗಾಗಿ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇದ್ರೆ ಎಲ್ಲ ಸಂಪೂರ್ಣವಾಗಿ ಸರಿ ಹೋಗ್ತಕ್ಕಂಥದ್ದಿದೆ. ಈ ತಿಂಗಳಲ್ಲಿ ನೀವು ಹೊಸದೇನಾದ್ರೂ ವಿಚಾರ ಮಾಡ್ತಾ ಇದ್ರೆ, ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಅದರ ಬಗ್ಗೆದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಸರಿಯಾದ ಗುರುಗಳಲ್ಲಿ ಗುರು ಮಾರ್ಗದರ್ಶನದಿಂದನೇ ಹೋಗ್ಬೇಕು ನೀವು. ಯಾಕೆಂದ್ರೆ ಸ್ವಲ್ಪನೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆ ಕಾಡ್ತಕ್ಕಂಥದ್ದಿದೆ. ಮತ್ತೆ ಹೊಸದಾಗಿ ಎಲ್ಲಾದ್ರೂ ಹೂಡಿಕೆ ಮಾಡುವವರಿಗಿತ್ತಂದ್ರೆ ಕೂಡ ಸಂಪೂರ್ಣವಾಗಿ ಮಾಹಿತಿ ತಗೊಳ್ಳಿ. ಹಣಕಾಸಿನ ವಿಚಾರ ನೋಡೋದಾದ್ರೆ, ಜುಲೈ ತಿಂಗಳಲ್ಲಿ ಹಣದ ಹರಿವು ಉತ್ತಮವಾಗಿರ್ತಕ್ಕಂಥದ್ದು. ಹಣದ ಅರಿವು ಉತ್ತಮವಾಗಿರ್ತಕ್ಕಂಥದ್ದು ಅಂದ್ರೆ ಈ ಹಿಂದೆ ನೀವು ಯಾರಿಗೆಲ್ಲ ಸಾಲ ಕೊಟ್ಟಿರ್ತೀರಾ ಅಥವಾ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಮತ್ತೆ ಏನೋ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಯಾವುದೋ ವಾಹನ ಅಥವಾ ಏನೋ ಒಂದು ಮಾರಿರ್ತೀರಾ, ತಗೊಂಡಿರ್ತೀರಾ, ಅದರಿಂದ ಸ್ವಲ್ಪ ಲಾಭದಾಯಕವಾಗಿ ಆಗಿರುತ್ತೆ. ಹಣದ ಉಳಿತಾಯ ಹೆಚ್ಚಾಗ್ತಕ್ಕಂಥದ್ದು. ಅನಗತ್ಯ ವಸ್ತುಗಳಂದ್ರೆ ಇವಾಗ ಒಂದು ಗಾಡಿ ಇದೆ ಆದ್ರೂ ಕೂಡ ಇನ್ನೊಂದು ಗಾಡಿ ತಗೊಳ್ತೀನಿ ಅಂತವ್ರು, ಈ ತರ ಅನಗತ್ಯ ನಿಮ್ಗೆ ಇದೆ ಬಟ್ ಇದರಲ್ಲೇ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನಡೆಸ್ಕೊಂಡು ಹೋಗ್ಬಹುದು. ಯಾಕೆಂದ್ರೆ ಅನಗತ್ಯ ಖರ್ಚುಗಳ ಕಡೆಗೆ ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿ ಮತ್ತೆ ಉತ್ತಮವಾಗಿರ್ತಕ್ಕಂಥದ್ದು. ಮತ್ತೆ ಈ ರಾಶಿಯವರಿಗೆ ಇನ್ನೊಂದು ವಿಶೇಷ ಪರಿಹಾರ ಅನ್ನೋದು ತಿಳಿಸ್ತೀನಿ. ಮಾನ್ಸೂನ್ ಬಂತು ಅಂದ್ರೆ ಮಳೆಗಾಲದಲ್ಲಿ ಏನೆಲ್ಲ ಮಾಡಬಹುದು, ಮಾಡಿದ್ರೆ ಯಾವ ತರ ನಿಮ್ಗೆ ಲಾಭ ಕೊಡುತ್ತೆ ಅಂತ ತಿಳಿಸ್ತೀನಿ ವಿಡಿಯೋ ಕೊನೆಯಲ್ಲಿ. ವ್ಯಾಪಾರಸ್ಥರಿಗೆ ಹೇಗಿದೆ ಅನ್ನೋದನ್ನ ತಗೊಂಡು ಬನ್ನಿ. ವ್ಯಾಪಾರದಲ್ಲಿ ಒಳ್ಳೆ ಸಾಧಾರಣ ಲಾಭ, ನಷ್ಟ ಅಂತೂ ಆಗೋದಿಲ್ಲ, ಲಾಭ ಇದೆ. ಯಾವುದೇ ತರಹದ ವ್ಯಾಪಾರ ವ್ಯವಹಾರಗಳಲ್ಲಿ ಅಂದ್ರೆ ಯಾವುದೇ ತರ ಎಕ್ಸ್ಪೆರಿಮೆಂಟ್ ಮತ್ತು ಪ್ರಯೋಗಗಳನ್ನು ಮಾಡಬಾರ್ದು. ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲದಕ್ಕಂತ ವಿಚಾರದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಕಷ್ಟ. ಯಾವ್ದೋ ದೊಡ್ಡ ಹೂಡಿಕೆ ಅಥವಾ ಯಾವುದು ಗೊತ್ತಿಲ್ದಿರ್ತಕ್ಕಂಥ ವಿಚಾರದಲ್ಲಿ ಹೂಡಿಕೆ ಮಾಡ್ತಂದ್ರೆ ಸ್ವಲ್ಪ ಜಾಗರೂಕತೆಯಾಗಿರ್ಬೇಕು, ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ವಿಶೇಷ ಮಾಹಿತಿ ಅಂತ ತಿಳಿಸಬಹುದು. ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಈ ತಿಂಗಳು ಶ್ರಮವನ್ನು ಹೆಚ್ಚು ಹಾಕುವಂತ ಒಂದು ಸಮಯ ಅಂತ ತಿಳಿಸಬಹುದು. ಜಾಸ್ತಿ ಶ್ರಮ ಪಡಬೇಕು, ನಿಮ್ಗೆ ಅಗತ್ಯಕ್ಕಿಂತ ಜಾಸ್ತಿ ಶ್ರಮ ಪಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವವರು ಕಠಿಣ ಅಭ್ಯಾಸದಿಂದ ಒಂದು ಉತ್ತಮ ಮತ್ತು ಒಳ್ಳೆಯ ಒಂದು ಫಲಿತಾಂಶವನ್ನು ಕಾಣ್ತೀರಿ ನೀವು. ಹಾಗಾಗಿ ಕೆಲವೊಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಏಕಾಗ್ರತೆ ಬಹಳ ಮುಖ್ಯ. ಆದಷ್ಟು ವಿದ್ಯಾರ್ಥಿಗಳಿಗೆ ಸೂರ್ಯೋದಯಕ್ಕಿಂತ ಮುಂಚೆ, ಸೂರ್ಯ ಹುಟ್ಟೋಕ್ಕೂ ಮುಂಚೆ ನಾವು ಎದ್ದೇಳ್ಬೇಕು. ಹಾಗೆದ್ದು ಒಂದು ಮಂತ್ರ ಹೇಳ್ತೀನಿ, ಅದು ಕೊನೆಯದಾಗಿ ಹೇಳಿ ನೀವು ವಿದ್ಯಾರ್ಥಿಗಳಿಗೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ದೈಹಿಕ ಆಯಾಸ ಅಥವಾ ಸಣ್ಣ ಪುಟ್ಟ ಗಾಯಗಳು ಆಗುವಂತದ್ದು, ಮತ್ತೆ ಎಲ್ಲಾದ್ರೂ ಹೋಗುವಾಗ ಮಳೆಯಲ್ಲಿ ಬಹಳಷ್ಟು ನೆನಿಬೇಡಿ. ಮಳೆಯಲ್ಲಿ ತಿರುಗಾಡತಕ್ಕಂಥದ್ದು ಬಹಳ ಕಡಿಮೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಸಣ್ಣ ಪುಟ್ಟ ಗಾಯಗಳು ಆಗಬಹುದು. ಹಾಗಾಗಿ ನೀವು ಎಲ್ಲಾದ್ರೂ ಪ್ರಯಾಣಿಸುತ್ತಿರ್ಬೇಕಾದ್ರೂ ಮತ್ತೆ ಎಲ್ಲಾದ್ರೂ ತಿರುಗಾಡುತ್ತಿರ್ಬೇಕಾದ್ರೂ ವಿಶೇಷವಾಗಿ ಜಾಗರೂಕತೆಯಿಂದ ಇರಬೇಕು. ಪ್ರೀತಿ ಪ್ರೇಮ ಮತ್ತು ಕುಟುಂಬದ ವಿಚಾರ ನೋಡೋದಾದ್ರೆ, ಈ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಒಂದು ಒಳ್ಳೆದಾಯಕವಾಗಿದೆ. ವಿವಾಹಿಕ ಜೀವನದಲ್ಲಿ ಆಗ್ಲಿ, ಪ್ರೀತಿ ಒಂದು ವಿಚಾರದಲ್ಲಿ ಆಗಿದ್ರೆ ನಿಮಗೆ ಕುಟುಂಬದ ಕಡೆಯಿಂದ, ಮನೆಯವರಿಂದ ನಿಮಗೆ ಪ್ರಶಂಸೆ ಅಂದ್ರೆ ಮನೆಯವರ ಸಪೋರ್ಟ್, ಮನೆಯವರ ಸಹಾಯ, ಮನೆಯವರ ಬೆಂಬಲ ಅನ್ನೋದು ನಿಮ್ಗೆ ಸಿಗ್ತಕ್ಕಂಥದ್ದಿದೆ. ಇದೇ ರೀತಿಯಾಗಿ ಇವಾಗ ಪರಿಹಾರ ಏನು, ಈ ಮಿಥುನ ರಾಶಿಯವರಿಗೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತಕ್ಕಂಥದ್ದು, ಜಪಿಸ್ತಕ್ಕಂಥದ್ದು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ, ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ಸಮಸ್ಯೆಗಳು, ತೊಂದರೆ ತಾಪತ್ರಯಗಳಿಂದ ಬಳಲುತ್ತಿದ್ದರೆ ಮತ್ತೆ ಸಂಗಾತಿಯೊಂದಿಗೆ ಸ್ವಲ್ಪ ವಿರಸು ಮರಸು ಆಗಿತ್ತಂದ್ರೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕ ಮಾಡಿ. ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಾಗಿರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರ್ವೇಭ್ಯಃ ಸುಖಿನೋ ಭವಂತು. ನಮಸ್ಕಾರ.